ಇಲ್ಲೊಂದು ಸೈನು, ಇನ್ನೊಂದಿದೆ. ಚಾಮು, ಇದರಲ್ಲಿ ಎರಡೆರಡು ಸೈನ್ ಹಾಕ್ತೀಯಾ? ಇನ್ನೊಂದೆರಡು. ಇನ್ನು ಎಷ್ಟು ಸೈನ್ ಹಾಕಬೇಕು ಪ್ರೇಮ್? ಇದಕ್ಕೆ ನನ್ನ ಚೇರ್ಮನ್ ಮಾಡುವಂದಿದ್ದು. ಅವಾಗ ನಿಂಗೆ ಸೈನ್ ಹಾಕೋ ತಲೆನೋವಿರಲ್ಲ, ನಿನ್ನ ಕೈಗೂ ನೋವಾಗಲ್ಲ. ಇಷ್ಟೊಂದು ಸೈನ್ ಹಾಕಿಸ್ಕೊಂತ ಇದೆಯಲ್ಲ, ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಸ್ಕೊಂತಿಲ್ಲ ತಾನೇ? ಅಷ್ಟೊಂದು ಕಿಲಾಡಿ ಬುದ್ಧಿ ಇದ್ದಿದ್ರೆ ನಿನ್ ಗಂಡ ಯಾಕಾಗ್ತಿದ್ದೆ? ಏನು ನಿಮ್ಮಲ್ಲಿ ನೀವೇ ಗೊಣ್ಕೊಂತಿದ್ದೀರಾ? ಅದೇ, ನನ್ನ ಆಸ್ತಿಗೆ ನೀನ್ ಚೇರ್ಮನ್ ಆದಷ್ಟು ಈಸಿಯಾಗಿ ನಿನ್ನ ಆಸ್ತಿಗೆ ನಾನು ಓನರ್ ಆಗಕ್ಕಾಗುತ್ತಾ ಚಾಮು? ಏನು ಸೆಟೈರಾ? ನಿನ್ ಜುಟ್ಟು ನನ್ನ ಕೈಯಲ್ಲಿರೋದ್ರಿಂದಾನೇ ಇನ್ನೂ ಈ ಆಸ್ತಿ ಉಳ್ಕೊಂಡಿದೆ. ಹೌದು, ನಾನು ಕೂಡ ಚಾಮುಂಡೇಶ್ವರಿ ಗಂಡಾಗೆ ಉಳ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಯಾಕೋ ಜೋಕ್ಗಳು ಜಾಸ್ತಿ ಆಯ್ತಲ್ಲ. ಸರಿ, ಪುಟ್ಟಿ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು, ಒಂದ್ಸಲ ಕಾಲ್ ಮಾಡಿ. ನೀನೇ ಮಾಡಿ ಸಾಯ್ಬೋದಲ್ಲೇ, ನನಗೆ ಯಾಕೆ ಈ PA ಡ್ಯೂಟಿ? ಏನ್ ನೋಡ್ತಾ ಇದ್ಯಾ? ಬೇಗ ಫೋನ್ ಮಾಡು. ಮೊನ್ನೆನೇ ಅಲ್ವಾ ಚಾಮು ಆ ಮನೆಗೆ ಹೋಗಿ ಶಪಥ ಮಾಡಿ ಬಂದಿದ್ದು, ಮತ್ತೆ ಫೋನ್ ಯಾಕೆ? ಹೇಳಿದ್ದನ್ನ ಮಾಡು, ಎಕ್ಸ್ಟ್ರಾ ಡೈಲಾಗ್ ಬೇಡ. ಮಾಮ್ ಕಾಲ್ ಮಾಡ್ತಿದಾರಲ್ಲ, ಯಾಕೆ ಮಾಡ್ತಿದಾರೋ ಏನೋ. ಹಲೋ ಮಾಮ್. ಮಾಮ್ ಅಲ್ಲಮ್ಮ, ಡ್ಯಾಡಿ. ಒಂದ್ ನಿಮಿಷ ನಿಮ್ಮ ಮಾಮ ಕೊಡ್ತಿದ್ದೀನಿ. ತಗೋ. ನಾರ್ಮಲ್ ಆಗಿ ಕೊಡ್ಬೋದಲ್ಲ, ಎಕ್ಸ್ಟ್ರಾ ಡೈಲಾಗ್ ಬೇಡ ಅಂದ್ರು ಎಕ್ಸ್ಟ್ರಾ ಮಾಡ್ತೀಯ. ನೀನ್ ಮಾಡೋದು ಎಕ್ಸ್ಟ್ರಾ ಅಲ್ವೇನೆ? ಹಲೋ ಪುಟ್ಟಿ, ಹೌ ಆರ್ ಯು ಮಾಮ್? ಆ ಮಾತನ್ನ ನೀನ್ ಕಾಲ್ ಮಾಡಿ ಕೇಳಬೇಕು. ಸಾರಿ ಮಾಮ್. ನೀನ್ ಹೇಗಿದ್ಯಾ? ಐ ಆಮ್ ಗುಡ್. ನೀನ್ ಎಷ್ಟು ಗುಡ್ಡೋ ನಿನ್ ವಾಯ್ಸ್ ಕೇಳಿದ್ರೇನೆ ಗೊತ್ತಾಗುತ್ತೆ. ನೀವು ಸಾಯೋವರೆಗೂ ಆ ಮನೆಯಲ್ಲೇ ಬಿದ್ದು ಸಾಯೋ ಬದಲು ಅಖಿಲ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ಬೋದಲ್ವಾ? ಜಾಲಿಯಾಗಿ ಯುರೋಪ್ಗೋ US ಗೋ ಟ್ರಿಪ್ ಪ್ಲಾನ್ ಮಾಡೋಣ. ಈ ಜಾಯಿಂಟ್ ಫ್ಯಾಮಿಲಿನಲ್ಲಿ ಜಾಲಿ ಎಲ್ಲ ಇರಲ್ಲ ಮಾಮ್. ಇವ್ರಿಗೆ ಹ್ಯಾಪಿ ಡೇ ಅಂದ್ರೆ ವರ್ಷಕ್ಕೆ ಒಂದ್ಸಲ ಪಿಕ್ನಿಕ್ ಹೋಗೋದಷ್ಟೇ. ಅದಕ್ಕೆ ಆ ಮ್ಯಾರೇಜ್ ಬೇಡ ಅಂದೆ. ಲವ್ ಮಾಡಿದ್ದೀನಿ ಎಂದೆ, ಈಗ ಕೊಬ್ಬು ಕರಗ್ತಿದ್ಯಾ? ಮಾಮ್, ನನಗೆ ಮೊದಲೇ ಗೊತ್ತೇ ನೀನು ಹೀಗೆ ಬಾಧೆ ಪಡ್ತೀಯ ಅಂತ. ಎಷ್ಟು ಹೇಳಿದ್ರು ನೀನು ಕೇಳಿಲ್ಲ. ಕಡೆ ಪಕ್ಷ ಆ ಮನೆಯಲ್ಲಿ ಅಪ್ಪರ್ ಹ್ಯಾಂಡ್ ಆದ್ರೂ ಸಾಧಿಸಿದ್ಯಾ? ಅದೊಂದು ಕಮ್ಮಿ ಇತ್ತು ನೋಡು. ಆ ಸುಮಂಗ್ಲಿ ಇದ್ದಾಳ? ಒಂದ್ಸಲ ಅವಳಿಗೆ ಫೋನ್ ಕೊಡು. ಆಂಟಿ, ಏನೇ? ನಮ್ಮ ಮಾಮ್ ನಿನ್ ಜೊತೆ ಮಾತಾಡ್ಬೇಕಂತೆ. ಯಾರು? ನಿಮ್ ಮಮ್ಮಿನಾ? ಕೊಡಿಲಿ ಕೊಡಿಲಿ. ಹಲೋ ಹಲೋ ಸಿಸ್ಟರ್, ಹೌ ಆರ್ ಯು? ನಮ್ ಕತೆ ಇರ್ಲಿ, ನಮ್ ಹಾರಿಕಾ ಹೇಗಿದ್ದಾಳೆ? ಅವಳಿಗೇನ್ ಸಿಸ್ಟರ್, ಈ ಮನೆಗೆ ಯುವರಾಣಿ. ನಿಮಗ್ ನಾವು ಕೊಟ್ಟಿರೋ ರೋಲ್ಗೆ ಸೂಟ್ ಆಗೋ ಮಾತಾಡಿ.
ಅಂದ್ರೆ ಸಿಸ್ಟರ್, ಅತ್ತೆ ಮಾವ ಭಾವಂದ್ರು ವಾರ್ಗಿತ್ತಿರು ಇರೋ ಕೂಡ್ ಕುಟುಂಬ ಅಲ್ವಾ? ಅಷ್ಟು ಸುಲಭವಾಗಿ ಹಾರಿಕಾಗೆ ಇಂಪಾರ್ಟೆನ್ಸ್ ಬರೋದು ಬಹಳ ಕಷ್ಟ ಸಿಸ್ಟರ್. ಮತ್ತೆ ನೀವ್ಯಾಕಿದ್ದೀರಾ ಅಲ್ಲಿ? ನಿಮ್ನ ನಂಬಿ ಹಾರಿಕಾನ ನಿಮಗೆ ಒಪ್ಸಿದ್ರೆ ನೀವ್ ಹೇಳೋ ಮಾತಿದ? ಹೋಗ್ಲಿ, ಆ ವಸ್ಸುಗಾದ್ರೂ ಕಷ್ಟ ಕೊಡ್ತಿದ್ದೀರಾ, ಇಲ್ಲ ಅಂದ್ರೆ ಉದ್ಧಾರ ಆಗ್ಲಿ ಅಂತ ಬಿಟ್ಬಿಡಿದೀರಾ? ನಿಜ ಹೇಳ್ಬೇಕಂದ್ರೆ ವಸು ವಿಷಯದಲ್ಲಿ ನಮ್ ಪ್ಲಾನ್ ಸಕ್ಸಸ್ ಆದಾಗೇ ಇರುತ್ತೆ, ಕೊನೆಯಲ್ಲಿ ಫೇಲ್ ಆಗ್ತಿದೆ. ಅವಳು ಬಾಧೆ ಪಡ್ತಿದ್ದಾಳೆ ಅನ್ಸುತ್ತೆ, ಆದ್ರೆ ನಗ್ತಿರ್ತಾಳೆ. ಅವಳ ಕತೆ ಮುಗೀತು ಅಂದ್ಕೋತೀವಿ, ಆದ್ರೆ ಅಷ್ಟ್ರಲ್ಲೇ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಹಲೋ 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 ಸಿಸ್ಟರ್, ಏನೇ ಮಾತಾಡಿದ್ರೇನೆ ನಿಮ್ಮ ಮಮ್ಮಿ ಫೋನ್ ಕಟ್ ಮಾಡ್ಬಿಟ್ಲು. ನಮ್ಮ ಮಾಮ್ಗೆ ಕೋಪ ಬಂದಿರುತ್ತೆ. ಬರ್ತಾ ಬರ್ತಾ ಆ ಮಣ್ಣಲ್ಲಿ ಕೆಲಸ ಮಾಡೋಳು ನಮ್ ಹಾರಿಕಾನ ಡಾಮಿನೇಟ್ ಮಾಡ್ತಾಳ. ನಮ್ ಸ್ಥಾನ ಏನು, ಅವಳ ಸ್ಥಾನ ಏನು? ನಮ್ ಕಾಲಿನ ಧೂಳ್ಗಾದ್ರೂ ಸರಿ ಹೋಗ್ತಾಳ? ನಮ್ ಪುಟ್ಟಿಗೆ ಸಮಾನವಾಗಿರೋದಾ? ಅವಳು ಯಾರಾದ್ರೂ ಆಗಿರ್ಬೋದು, ಆದ್ರೆ ಆ ಮನೇಲಿ ಅಭಿರಾಮ್ ಹೆಂಡತಿ. ಅದು ಜ್ಞಾಪಕ ಇಟ್ಕೋ ಚಾಮು. ಅಭಿ ವೈಫ್ ಆದ್ರೆ ಅವಳಿಗೇನಾದ್ರೂ 2 ಕೊಂಬು ಬಂದಿದ್ಯಾ? ಅಭಿ ಅವಳಿಗೆ ಕಾವಲು ಕಾಯ್ತಿದ್ದಾನೆ. ಅವಳು ತಂಟೆಗೆ ಹೋದ್ರೆ ಏನಾಗುತ್ತೋ ಮೊನ್ನೆ ನೀನೇ ನೋಡ್ದಲ್ಲ. ವಸು ಜೊತೆ ವೈರತ್ವ ಅಂದ್ರೆ ಅಭಿ ಜೊತೆ ಜಗಳನೆ. ಈ ಚಾಮುಂಡೇಶ್ವರಿನೇ ಭಯ ಪಡಿಸ್ತಿದ್ದೀರಾ? ಅದೇ, ಆ ಅಭಿ ಇರುವವರೆಗೂ ವಸೂನ್ ಏನು ಮಾಡಕ್ಕಾಗಲ್ಲ ಅಂತಿದ್ದೀನಿ. ನಾನೇನು ಅಂತ ನೋಡೋರಂತೆ. ವೇಟ್ ಅಂಡ್ ಸಿ. ಏನಂದ್ರೆ ಏನ್ರಿ ಫೋನಲ್ಲಿ ಅಷ್ಟೊಂದು ಇನ್ವಾಲ್ವ್ ಆಗೋಗಿದ್ದೀರಾ? ಫೋನಲ್ಲಿ ಕ್ಯಾಲೆಂಡರ್ ನೋಡ್ತಿದ್ದೀನಿ ಜಯಂತಿ. ಸಂಕ್ರಾಂತಿ ಬರ್ತಿದೆಯಲ್ಲ, ಏನಂದ್ರೆ ಹೊಸ ಇವೆಂಟ್ಸ್ ಏನಾದರೂ ಒಪ್ಕೊಂಡಿದ್ದೀರಾ? ಇಲ್ಲ ಜಯಂತಿ, ಇರೋ ಈವೆಂಟ್ಸ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಇದ್ದೀನಿ. ಅದ್ಯಾಕ್ರಿ? ಹಬ್ಬಕ್ಕೆ ಎಲ್ಲರೂ ಸೇರಿ ನಮ್ಮೂರ್ಗೆ ಹೋಗೋಣ. ಹೌದು ರೀ, ಊರ್ ನೋಡಿ ತುಂಬಾ ದಿನ ಆಗೋಯ್ತು. ಅದಕ್ಕೆ ಈ ಸಂಕ್ರಾಂತಿನ ಊರಲ್ಲೇ ಮಾಡೋಣ. ಲಾಸ್ಟ್ ಇಯರ್ ಅಂತೂ ಅಭಿಗೆ ಹೆಂಡತಿ ಇರಲಿಲ್ಲ, ಅಖಿಲ್ಗೆ ಮದುವೆ ಆಗಿರ್ಲಿಲ್ಲ ಅಂತ ಸುಮ್ಮನೆ ಇದ್ವಿ. ಈ ಸಲ ಎಲ್ಲರೂ ಹೋಗಿ ಸಂಕ್ರಾಂತಿ ಆಚರಿಸೋಣ. ನಾಳೆನೆ ಹೊರಡೋಣ. ಜಿಂಕಿಗೆ ಎದ್ದ ತಕ್ಷಣ ಓಡು ಅಂದಾಗೆ ನಾಳೆನೆ ಹೋಗೋಣ ಅಂದ್ರೆ ಹೇಗ್ರಿ? ಅಭಿಗೆ ಬಿಡುವಿರುತ್ತೋ ಇಲ್ವೋ? ಅಭಿ ಜೊತೆ ನಾನ್ ಮಾತಾಡ್ತೀನಿ ಜಯಂತಿ. ನಾವು ನಮ್ಮ ಬಿಸ್ನೆಸ್ ಶೆಡ್ಯೂಲ್ ಇಂದ ಸ್ವಲ್ಪ ರಿಲೀವ್ ಆಗಿ ಒಂದು 4 ದಿನ ರಿಲ್ಯಾಕ್ಸ್ ಆಗೋಣ. ಈಕೆ ಯಾಕೆ ಫೋನ್ ಮಾಡ್ತಿದ್ದಾಳೆ? ಯಾರ್ರೀ? ಚಾಮುಂಡೇಶ್ವರಿ. ಹಲೋ ತಂಗೇವ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಅಣ್ಣವ್ರೆ, ನೀವ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀವಮ್ಮ. ಈ ನಡುವೆ ನೀವು ಮನೆಯಲ್ಲೇ ಇರೋದಿಲ್ವಂತೆ, ಹಾರಿಕಾ ಹೇಳ್ತಿದ್ಲು. ನಮ್ಮ ಸಂಸ್ಕೃತಿ ಇವೆಂಟ್ಸ್ನ ಬೇರೆ ರಾಜ್ಯಗಳಲ್ಲಿ ವಿಸ್ತರಣೆ ಮಾಡ್ತಿದ್ದೀವಿ. ಆ ಊರು ಈ ಊರು ಅಂತ ತಿರ್ಗಾಡ್ತಿದ್ದೀನಮ್ಮ. ನಿಮ್ ಬಿಸ್ನೆಸ್ ಹೇಗೆ ನಡೀತಿದ್ಯಮ್ಮ? ಆಲ್ವೇಸ್ ಗುಡ್ ಅಣ್ಣವ್ರೆ. ಹೇಳಮ್ಮ. ಸಂಕ್ರಾಂತಿ ಅಲ್ವಾ, ಅಖಿಲ್ನು ಹಾರಿಕಾನು ಮನೆಗೆ ಕಳಿಸಿ. ಫಾರಿನ್ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀವಿ. ಸಾರಿನಮ್ಮ, ಈ ಸಂಕ್ರಾಂತಿಗೆ ನಮ್ಮ ಸ್ವಂತ ಊರಿಗೆ ಹೋಗೋಣ ಅಂತ ಇದ್ದೀವಿ. ಫ್ಯಾಮಿಲಿ ಟ್ರಿಪ್. ಈ ಸಲ ಹಾರಿಕನ ಅಖಿಲ್ನ ನಮ್ಮನೆ ಕಳಿಸಿ ಅಣ್ಣವ್ರೆ. ಇಲ್ಲಮ್ಮ, ಅಭಿ ಅಖಿಲ್ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಅದಕ್ಕೇನೆ ನೀವೇ ನಿಮ್ಮ ಟ್ರಿಪ್ನ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಹಾಗಲ್ಲ ಅಣ್ಣವ್ರೆ,
ಇಲ್ಲಾಂದ್ರೆ ಒಂದು ಕೆಲಸ ಮಾಡಮ್ಮ, ನೀವು ಭಾವನವರು ಕೂಡ ನಮ್ಮ ಜೊತೆ ಬಂದ್ಬಿಡಿ. ನಾವ ಹೌದಮ್ಮ, ಸಿಟಿಲಿ ಸಂಕ್ರಾಂತಿನ ಹೇಗೂ ನೋಡಿರ್ತೀರಿ, ಹಳ್ಳಿಯಲ್ಲಿ ನೋಡಿರಲ್ವಲ್ಲ, ತುಂಬಾ ಚೆನ್ನಾಗಿರುತ್ತಮ್ಮ. ನಿಮಗೂ ಒಂದು ಡಿಫ್ರೆಂಟ್ ಅನುಭವ ಆಗುತ್ತೆ. ಸರಿ ಅಣ್ಣವ್ರೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ನಿಮಗೆ ತೊಂದರೆ ಕೊಡ್ತೀನಿ ಅನ್ಕೊಳ್ದಿದ್ರೆ ನಾಳೆನೆ ಪ್ರಯಾಣ. ನೀವು ಭಾವನವರು ಮನೆಗೆ ಬಂದ್ಬಿಡಿ. ಹಾಗೆ ಆಗ್ಲಿ ಅಣ್ಣವ್ರೆ, ತಪ್ಪದೆ ಬರ್ತೀವಿ. ಫೋನ್ ಇಡ್ತೀನಿ. ಸರಿನಮ್ಮ. ಜಯಂತಿ, ನಮ್ ಜೊತೆ ನಮ್ ಬೀಗರು ಕೂಡ ಬರ್ತಿದ್ದಾರೆ. ಅವ್ರ ಜೊತೆ ನಾವ್ಯಾಕೆ ಚಾಮು? ಎಲ್ರೂ ಇದ್ರೆ ಸಂತೋಷವಾಗಿರುತ್ತಲ್ಲ ಜಯಂತಿ. ಏನೋ ರೀ, ಅವರು ಒಂದೊಂದ್ಸಲ ಏನೇನೋ ಮಾತಾಡ್ತಾರೆ. ನಮ್ಮ ಅಬ್ಬಿಗಂತೂ ಇಷ್ಟ ಆಗಲ್ಲ. ಅದೇ ನನಗೂ ಬೇಕಾಗಿರೋದು. ನನ್ನನ್ನು ಇನ್ಸಲ್ಟ್ ಮಾಡಿರೋ ಆ ಅಭಿಗೆ ಬುದ್ಧಿ ಹೇಳ್ತೀನಿ. ಆ ವಸುನ ಸಂಕ್ರಾಂತಿಲ್ ಮಡ್ಕೆ ಹೊಡೆದಂಗೆ ಹೊಡೆದು ಬಿಸಾಕ್ಬಿಡ್ತೀನಿ. ದೊಡ್ಡ ಜಗಳ ಮಾಡ್ತೀನಿ. ಯಾವ ಜಗಳನೂ ಆಗದೆ ಇರೋ ಹಾಗೆ ನಾನು ನೋಡ್ಕೊಂತೀನಲ್ಲ ಜಯಂತಿ. ಹಬ್ಬಕ್ಕೆ ಬಾ ಅಂತ ಕರೆದಿದ್ದೀವಿ, ಬೇಡ ಅಂದ್ರೆ ಚೆನ್ನಾಗಿರಲ್ಲ. ಏನೋ ರೀ, ಅದನ್ನೆಲ್ಲ ನೀವೇ ನೋಡ್ಕೋಬೇಕು. ಮುಂಚೆನೇ ಎಲ್ಲ ಯೋಚನೆ ಮಾಡ್ಬಿಡಿ. ಇನ್ನು ಯೋಚನೆ ಮಾಡೋದೇನಿದೆ? ಆ ವಸುಗೆ ಸ್ಪಾಟ್ ಇಡೋದಕ್ಕೆ ಸಂಕ್ರಾಂತಿನೇ ಸರಿಯಾದ ವೇದಿಕೆ. ಅವಳ ನಮ್ಮ ಮನೆಯಿಂದ ಆಚೆ ದಬ್ಬಿ ಆ ಅಭಿ ಒಂಟಿ ಆಗೋ ಥರ ಮಾಡ್ತೀನಿ. ಇನ್ನು ಜನ್ಮದಲ್ಲಿ ಮತ್ತೆ ಮದ್ವೆನೇ ಮಾಡ್ಕೊಳ್ಳಲ್ಲ. ಆ ಪಾವನಿ ಹೇಗಿದ್ರು ಬಾಯ್ ಬಿಡಲ್ಲ. ಆ ಮನೇಲಿ ಹಾರಿಕಾದೆ ಅಪ್ಪರ್ ಹ್ಯಾಂಡ್ ಆಗುತ್ತೆ. ಹಾರಿಕದ ಮೇಲ್ಗೈ ಆಗ್ಬೇಕು ಅಂತ ಅಷ್ಟು ಜನ ತಲೆ ಮೇಲೆ ಕೈ ಇಡ್ಬೇಕಾ ಚಾಮು? ಯಾಕೆ ನಿನ್ ತಲೆ ಮೇಲೂ ಕೈ ಇಡು ಅಂತೀಯಾ? ಆಲ್ರೆಡಿ ಕಾಲಿಟ್ಟು ತುಳಿದು ಹಾಕಿದ್ಯಲ್ಲೇ, ಇನ್ನೇನು ಉಳಿಸಿದೀಯ? ಅವನು ಹೊರಟು ಹೋಗಿದ್ದಾನೆ, ಮತ್ತೆ ಇನ್ಯಾವತ್ತೂ ಬರಲ್ಲ. ವಸು, ಏನು ಯೋಚನೆ ಮಾಡ್ತಿದ್ಯಾ? ಒಂದು ನಿಮಿಷ, ಈಗಲೇ ಬಂದೆ ಅಕ್ಕ. ಎಲ್ಲಿಗೆ ವಸು? ಅವ್ರ ಹತ್ರ ಮಾತಾಡೋಕೆ. ಯಾಕೆ? ಆ ರಘು ಬಗ್ಗೆ ಅವ್ರನ್ನ ಕೇಳಿ ಬರ್ತೀನಿ. ಆಲ್ರೆಡಿ ಕೇಳಿದ್ಯಲ್ಲ. ಅವ್ರೇನು ಹೇಳಿಲ್ವಲ್ಲ. ಇವಾಗ ಹೇಳ್ತಾನೆ ಅನ್ಕೊಂಡಿದ್ಯಾ? ಜೋರಾಗಿ ಕೇಳ್ತೀನಿ. ಬಿಟ್ಟಾಕು ವಸು, ಆ ವಿಷಯ ಮರ್ತ್ಬಿಡು. ಇಲ್ಲ ಅಕ್ಕ, ಅವನಿಗೇನಾಗಿದ್ರು ನನ್ಗೆ ಅಭ್ಯಂತರ ಇಲ್ಲ. ಆದರೆ ಅವನು ಅವ್ರಿಗೇನಾದರೂ ಹೇಳಿದ್ರೆ, ಹೇಳಿದನೋ ಇಲ್ವೋ ಅನ್ನೋ ಟೆನ್ಷನಲ್ಲಿ ನನಗಂತೂ ಇರೋಕ್ಕಾಗಲ್ಲ. ಅದಕ್ಕೆ ಹೋಗಿ ಅವ್ರನ್ನ ಕೇಳ್ಬಿಟ್ಟು ಬರ್ತೀನಿ. ಸರಿ, ಹುಷಾರು.
ಕೊಡ್ತೀರಾ ಕಾಫಿ ಕುಡಿತೀರಾ ಅಂತ ಕೇಳಲ್ಲ, ಸ್ಟ್ರೈಟಾಗಿ ಒಂದು ಕೇಳ್ತೀನಿ. ಆಯ್ತು, ಕೇಳಿ. ಆ ರಘು ಏನಾಗೋದಾ? ಹೊರಟು ಹೋದ ಅಂತ ಹೇಳಿದ್ನಲ್ಲ. ಅವತ್ತು ಆ ರಾತ್ರಿ ಏನ್ ನಡೀತು? ಇವಾಗ ಯಾಕೆ? ನನ್ಗೆ ಗೊತ್ತಾಗ್ಬೇಕು. ಅವಶ್ಯಕತೆ ಇಲ್ಲ. ನಂಗೆ ಟೆನ್ಷನ್ ಆಗ್ತಿದೆ. ಟೆನ್ಷನ್ ಯಾಕೆ? ಪ್ಲೀಸ್ ಹೇಳಿ. ನನ್ಗೆ ವರ್ಕ್ ಇದೆ. ನನಗೂ ಕೆಲಸ ಇದೆ. ನೀವು ನಿಜ ಹೇಳೋವರೆಗೂ ನನಗೆ ಮನಃಶಾಂತಿ ಇರಲ್ಲ. ಯಾಕೆ ಡಿಸ್ಟರ್ಬ್ ಆಗಿದ್ದೀರಾ? ನಾನು ಡಿಸ್ಟರ್ಬ್ ಆಗಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಿದ್ಯಲ್ಲ, ಹೇಳ್ರಿ. ಹೇಳ್ಬೇಕಾ? ಹೇಳಲೇಬೇಕು. ಅವತ್ತು ನೈಟು ನಾನು ಇವೆಂಟ್ನಿಂದ 12 o'clockಗೆ ಬಂದೆ. ಮೇಲೆ ಬರುವಾಗ ಅವನ ರೂಮಲ್ಲಿ ಲೈಟ್ ಆನ್ ಆಗಿದ್ದು ಕಾಣಿಸ್ತು. ಅವನಿನ್ನೂ ಎದ್ದೇ ಇದ್ದಾನಂತ ಅರ್ಥ ಆಯಿತು. ನಮ್ಮ ರೂಮಿಗೆ ಬಂದೆ. ಡೋರ್ ಒಳಗಡೆಯಿಂದ ಲಾಕ್ ಆಗಿತ್ತು. ನನ್ನ ಹತ್ರ ಇದ್ದ ಕೀಯಿಂದ ಓಪನ್ ಮಾಡಿದೆ. ಮಕ್ಕಳು ನೀವು ನಿದ್ದೆ ಮಾಡ್ತಾ ಇದ್ರಿ, ಡಿಸ್ಟರ್ಬ್ ಮಾಡಬಾರ್ದು ಅಂತ ಡೋರ್ನ ಕ್ಲೋಸ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಮೇಲೆ ಹೋದೆ. ಸ್ವಲ್ಪ ಹೊತ್ತಾದ್ಮೇಲೆ ಯಾರೋ ಡೋರ್ ಲಾಕ್ನ ಓಪನ್ ಮಾಡ್ತಾರೋ ಸೌಂಡ್ ಕೇಳಿಸ್ತು. ಅವನು ಡೋರ್ನ ಓಪನ್ ಮಾಡಿ ಒಳಗಡೆ ಬಂದ. ನಾನಿರೋದನ್ನ ನೋಡಲಿಲ್ಲ. ನಿಮಗೆ ಪ್ರಜ್ಞೆ ತಪ್ಪಿಸ್ಬೇಕು. ನಾನಿರ್ತೀನಿ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ? ನೀನು ಸಾರಿ, ನೀವು ಒಳಗೆ ಯಾವಾಗ ಬಂದ್ರಿ? ನಿನಗಿಂತ ಮುಂಚೆನೇ ಬಂದೆ. ಸರ್, ಬಿಟ್ಬಿಟ್ರೆ ಹೊರಟೋಗ್ತೀನಿ ಸರ್.